ಮತ್ತೆ ವಿಡಿಯೋಗೆ ಸ್ವಾಗತ. ಇದೇ ನೋಡ್ರಿ ನಾವು ಉಳ್ಕೊಂಡಿದ್ದಷ್ಟೇ, ಶೈನಿ ಕ್ಯಾಸ್ಟಲ್ ಲಾಡ್ಜ್ ಅಂತ ಹೇಳ್ಬಿಟ್ಟಿದ್ದು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 4:45. ಈಗ ಕನ್ಯಾಕುಮಾರಿಗೆ ಹೊರಡ್ತಾ ಇದ್ದೀವಿ. ಎಷ್ಟು ದೂರ ಇದೆ ಅಂತಂದರೆ 19 ಕಿಲೋಮೀಟ್ರ್ ಇದೆ ಇಲ್ಲಿಂದ, ಒಂದು ಹಾಫ್ ಆನ್ ಅವರ್. ನಿನ್ನೆ ಬಂದ್ಬಿಟ್ಟು ನಿಯರ್ಲಿ ಒಂದು 8 ಗಂಟೆಗೆ ಬಂದ್ವಿ ಇಲ್ಲಿ. ಬಟ್ ಇಲ್ಲಿ ನಾಗರ್ಕೋವಿಲಲ್ಲಿ ಭಾಳ ಅಂದರೆ ಭಾಳ ಟ್ರಾಫಿಕ್ ಜಾಮು. ಅಯ್ಯಯ್ಯಪ್ಪ, ಅಷ್ಟು ದೂರ ಬಂದಿದ್ದೇನೋ ಅನ್ನಿಸ್ತಿಲ್ಲ, ಆದರೆ ಇಲ್ಲಿ ಟ್ರಾಫಿಕಲ್ಲಿ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಬರೋ ಒಂದು 10 ಕಿಲೋಮೀಟ್ರಿಗೇ 1 ಗಂಟೆ ತೊಗೊಂಡ್ವಿ ನಾವು, ಅಷ್ಟು ಟ್ರಾಫಿಕ್ ಇತ್ತು. ಆದರೆ ಇಲ್ಲಿಗೆ ಯಾರು ನೀವು ಬರೋರಿದ್ದರೆ ನಾನ್ ವೆಜ್ ಆದರೆ ಪರವಾಗಿಲ್ಲ, ಬಟ್ ವೆಜ್ ಆದರೆ ಭಾಳ ಕಷ್ಟ. ನಿನ್ನೆ ಮನುಗೆ ಊಟ ಹುಡುಕಿ ಸಾಕಾಗೋಯ್ತು, ವೆಜ್ಜು ಸಿಗ್ತಾನೇ ಇಲ್ಲ. ನಾನ್ ವೆಜ್ಜೇ ಹೆವಿ ಸಿಗುತ್ತೆ, ಬಟ್ ವೆಜ್ ಮಾತ್ರ ಹುಡುಕಿ ಅದು ಯಾವುದೋ ಆರ್ಯ ಭವನ್ ಅಂತ ಒಂದು ಹೋಟ್ಲ್ ಇತ್ತಪ್ಪ ಲಾಸ್ಟಿಗೆ. ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ಫೈನಲಾಗಿ ತೊಗೊಂಡ್ವಿ. ಸ್ಟೇನೂ ಅಷ್ಟೇ ಚೆನ್ನಾಗಿದೆ, ರೂಮು ಎಲ್ಲ ಚೆನ್ನಾಗಿದೆ. ಆ ರೇಟಿಗೆ ಓಕೆ, ಪರವಾಗಿಲ್ಲ, ವರ್ತಿದೆ. ನಾವು ಫೋನಲ್ಲಿ ನೋಡ್ದಂಗೆ ಸನ್ರೈಸ್ ಬಂದ್ಬಿಟ್ಟು ಒಂದು 6:15 ಅಂತ ಹಾಕಿತ್ತು. ಇದೇನು ಈ ಪೇಪರು ಹಿಂಗೆ ಅರ್ಥ ಇದೆ. ಸನ್ರೈಸ್ ಬಂದ್ಬಿಟ್ಟು 6:15 ಅಂತ ಹಾಕಿತ್ತು. ಬಟ್ ಇಲ್ಲಿ ಆ ಲಾಡ್ಜಲ್ಲಿರೋರಿಗೆ ಕೇಳಿದ್ರೆ ಅವರು 5:15 ಕಣಪ್ಪ ಅಂತ ಅಂದರು. ಯಾವ್ದು ಸತ್ಯನ ಗೊತ್ತಾಗ್ತಿಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೋಡಬೇಕು. ಆದರೆ ಸಂಜೆ ಬರ್ಬೇಕಾದ್ರೆ ಮಾತ್ರ ಹೆವಿ ಟ್ರಾಫಿಕ್ ಇರುತ್ತೆ ಇಲ್ಲಿ. ಯಪ್ಪ, ನಿನ್ನೆ ಅಂತೂ ಬೇಜಾನ್ ಟ್ರಾಫಿಕ್ಕು. ಇಲ್ಲಿ ಸೆಕೆ ಯಾವ ಲೆವೆಲಿಗಿದೆ ಅಂದರೆ, ಫುಲ್ಲು ಬೆಳಗ್ಗೆನೇ ನೀವು ತಣ್ಣೀರು ಸ್ನಾನ ಮಾಡಿದ್ರು ನಿಮಗೇನೋ ಅಂಥದ್ದು ಅನಿಸಲ್ಲ, ಚಳಿ ಗಿಳಿ ಏನೋ ಅನಿಸಲ್ಲ, ಆ ಲೆವೆಲಿಗಿದೆ ಸೆಕೆ. ಕೋಸ್ಟಲ್ ಏರಿಯಾ ಅಲ್ಲ. ಅಪ್ಪ, ಇನ್ನು ಮಧ್ಯಾಹ್ನ ಎಲ್ಲ ಅದು ಹೆಂಗಿರ್ತಾರೋ ಏನಪ್ಪ ಇಲ್ಲಿ. ಇವತ್ತು ಗೊತ್ತಾಗತ್ತೆ ನಮ್ಮದು ಮಧ್ಯಾಹ್ನ ಹೆಂಗಾಗತ್ತೋ ಏನೋ ಅಂತ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲಿ ತೊಗೊತೀಯ? ಇದೆಯಾ ಅಲ್ಲಿ? ತಗೋ